ಮೆಸೇಜ್ ಹಾಕ್ಬಿಟ್ಟು ಬಂದಿದ್ದೀನಿ. ನಾನು ಮಿಸ್ ಟಿವಿ ನೋಡ್ರೆ ನಾಳೆ ಬೆಂಚ್ ಮೇಲೆ ನಿಲ್ಲಿಸ್ತಾರೆ. ಎಸ್, ನೀವು ಕೇಳಿ. ಎಸ್ ಎಸ್ ಮೇಡಮ್, ನಾನು ಫಸ್ಟ್ ಆಡಿಯನ್ಸು, ಆಮೇಲೆ ಸಿನಿಮಾದವನು. ಯಾವಾಗಲೂ ನನಗಿದೆ ಯಾವಾಗಲೂ ಖುಷಿ, ತುಂಬ ಖುಷಿ ಇದೆ. ಈಗ ಕೆಲಸ ಮಾಡಿದ್ದೀವಿ, ತುಂಬ ನೀಟಾಗಿ ಕೆಲಸ ಮಾಡಿದ್ದೀವಿ. ಇನ್ನು ಮಿಕ್ಕಿದ ಜನ ಹೇಳ್ಬೇಕು, ಅವ್ರು ಏನು ಹೇಳ್ತಾರೆ. ಅದೇ ನಾನು ಅವತ್ತು ಹೇಳಿದ್ನಲ್ಲ, ಮಳೆ ಕರ್ಸಕ್ಕೆ ಹೋಮ ಮಾಡಿದ್ದೀವಿ, ಜನನ್ ಕರ್ಸಕ್ಕೆ ಭೀಮಾ ಮಾಡ್ತಿದ್ದೀವಿ ಅಷ್ಟೇ. ಒಳ್ಳೆ ಸಂದೇಶ ಇದೆ, ಸೂಕ್ಷ್ಮ ವಿಚಾರವನ್ನು ತುಂಬಾ ಅದ್ಭುತವಾಗಿ ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಏನ್ ಹೇಳ್ತೀವಿ ಯುವ ಜನಕ್ಕೆ? ಅದೇ ಡ್ರಗ್ಸು ಅದು ಇದೆಲ್ಲ ಮಾಡಬೇಡಿ ಅಂತ ಹೇಳ್ಬೋದು ಮೇಡಮ್, ಅದನ್ನೇ ಹೇಳಿಕೊಟ್ಟಿದ್ದೀವಿ ಸಿನಿಮಾದಲ್ಲಿ. ಎಸ್, ಗಾಂಜಾ ಅದು ಯಾವುದೇ ಹ್ಯಾಬಿಟ್ ಇರಬಾರ್ದು, ಮನೆ ಮಾತು ಕೇಳ್ಕೊಂಡು ನೀಟಾಗಿದ್ರೆ ಒಳ್ಳೇದು. ಥಿಯೇಟರ್ ಜನ ಬರಲ್ಲ ಅನ್ನೋದಿತ್ತು, ಇವತ್ತು 100% ಬಂದು ನೋಡ್ತಾರೆ. ಪ್ರತಿಯೊಬ್ಬರು ಬಂದು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡ್ಬೇಕು. ಚೆನ್ನಾಗಿದೆ, ಎಲ್ಲನೂ ಇಷ್ಟ ಆಯಿತು. ಆದರೆ ಇದು ಗಾಂಜಾ ಅದು ಇದು ಟ್ಯಾಬ್ಲೆಟ್ಸು ಅದು ಇದು ತೊಗೊಂಡೆಲ್ಲ ಹಾಳಾಗ್ತಾರಲ್ಲ, ಅದು ಹಾಕ್ಬಾರ್ದು. ಬಡ್ರ ಮಕ್ಕಳು ಯಾವ ಥರ ಹಾಳಾದ್ರು, ಶ್ರೀಮಂತರು ಯಾವ ಥರ ಹಾಳಾಗ್ತಾರೆ, ದುಡ್ಡು ಇಲ್ಲದವ್ರು ಯಾವ ಥರ ಆಗ್ತಾರೆ, ದುಡ್ಡು ಇದ್ದವ್ರು ಯಾವ ಥರ ಆಗ್ತಾರೆ ಅನ್ನೋದು ತೋರಿಸಿ ಚೆನ್ನಾಗಿ ತೋರಿಸಿದ್ದಾರೆ ವಿಜಯ್ ಸರ್ ಅವರು. ದಯವಿಟ್ಟು ಎಲ್ಲರೂ ಈ ಸಿನಿಮಾ ಥಿಯೇಟ್ರಿಗೆ ಮುಂದೆ ನೋಡಿ. ಒಳ್ಳೆಯ ಒಂದು ಸಂದೇಶ ಕೊಡ್ತಿದೆ. ಆ್ಯಂಡ್ ಎಲ್ಲರೂ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗ್ತಿದೆ, ತುಂಬ ಚೆನ್ನಾಗಿ ಓಡುತ್ತೆ ನನ್ನ ನಂಬಿಕೆ. ಎಲ್ಲರೂ ಬಂದು ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು, ಸಾಕಷ್ಟು ಜನ ಬಂದು ನೋಡ್ತಾ ಇದ್ದಾರೆ. ಹೀಗೆ ಸಪೋರ್ಟ್, ತಮ್ಮೆಲ್ಲರ ಸಪೋರ್ಟ್ ಇರಲಿ. ಆ್ಯಂಡ್ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ. ದುನಿಯಾ ವಿಜಯ್ ಅಣ್ಣನಿಗೆ, ಇಡೀ ಭೀಮಾ ತಂಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಆಗಿದೆ, ಆಡಿಯನ್ಸ್ ಮೇಲೆ ಡಿಪೆಂಡ್. ಎಲ್ಲರೂ ಬಂದು ನೋಡಿದ್ದಾರೆ. ಮೊದಲನೇ ದಿನವೇ ಹೌಸ್ಫುಲ್ ಆಗಿದೆ. ಎಲ್ಲ ಕಡೆ ಚೆನ್ನಾಗಿ ಹೋಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಒಳ್ಳೆಯದು. ಥ್ಯಾಂಕ್ ಯು. ಒಳ್ಳೆ ಕನೆಕ್ಟ್ ಕೊಡಿಸ್ತೀವಿ ಸುಮ್ಮನೆ. ಈಗ ಅವರೆಲ್ಲ ಎಲ್ಲೋಗ್ತಾರೆ, ತಳ್ಳಾಡ್ತಾರೆ. ಸಾಥ್ ಕೊಟ್ಟಂಗೆ ಐತೆ ಈ ಫಿಲಮು. ಒಂದು ಕ್ರೈಮ್ನ ನಾನು ಕ್ರೈಮ್ ಮಾಡ್ತೀನಪ್ಪ, ಏನಾದರೂ ಪರವಾಗಿಲ್ಲ, ಚಸ್ತೀನಿ ಕೊಸ್ತೀನಿ, ಯಾರಿಗೆ ಬೇಕಾದ್ರೂ ಹೊಡಿತೀನಿ ಅಂತ ಆ ಥರ ಏನಾದರೂ ಹೇಳ್ಬಿಡ್ಬೇಕಂದ್ರೆ ಈ ಫಿಲಮ್ನ ನೋಡ್ಬೋದು. ಯಾಕಂದರೆ ಅಷ್ಟೊಂದು ಕ್ರೈಮ್ನ ವೈಭವೀಕರಿಸಿದ್ದಾರೆ. ಅಂದರೆ ನೀವು ಕ್ರೈಮೇ ಮಾಡಿ ತಪ್ಪೇ ಇಲ್ಲ ಅನ್ನೋ ಲೆವೆಲಲ್ಲಿ ಈ ಫಿಲಮಲ್ಲಿ ತೋರಿಸಿದ್ದಾರೆ. ಇಲ್ಲ, ನಿರೀಕ್ಷೆಗೆ ಆ್ಯಕ್ಚುಲಿ ಭೀಮಾ ಯಾವ ನಿರೀಕ್ಷೆಯಲ್ಲಿ ಬಂದಿದ್ದಾರೆ ಅದೇ ಆಸ್ ಎ ರೌಡಿಸಮ್ನ ಫಿಲಮ್ ನೋಡ್ಕೊಂಡು ಬರಬೇಕು ಅಂತಂದರೆ ಖಂಡಿತವಾಗ್ಲೂ ನೋಡ್ಬೋದು. ಅದು ಬಿಟ್ಟರೆ ಒಬ್ಬ ಎಷ್ಟೋ ಕಾಮನ್ ಪರ್ಸನ್ಗೆ, ಒಬ್ಬ ಇನ್ನೋಸೆಂಟ್ ಒಬ್ಬ ಪರ್ಸನ್ ಇರ್ತಾನೆ, ಈ ಫಿಲಮ್ ನೋಡಿದರೆ ಖಂಡಿತವಾಗ್ಲೂ ಅವನು ರೌಡಿಸಮ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡಲ್ಲ. ಅದನ್ನು ಈ ಫಿಲಮ್ ತುಂಬ ಚೆನ್ನಾಗಿ ವೈಭವೀಕರಿಸಿದ್ದಾರೆ. ಇದು ಸತ್ಯ. ಯಾಕಂದರೆ ಈ ಫಿಲಮ್ ನೋಡಿದ ತಕ್ಷಣ ಬಿಡೋ ಅವನ್ನ ನಾನು ಸಾಯಿಸೋಣ, ಮಚ್ಚಿ ಹಾಕೋಣ ಬಿಡೋ, ಕ್ರೈಮ್ ತಾನೆ, ಪೊಲೀಸ್ ಅವ್ರು ತಾನೆ, ಆಮೇಲೆ ತಾರೆ ಬಿಡ ಅನ್ನೋ ಲೆವೆಲಲ್ಲಿ ಅಷ್ಟೊಂದು ಕ್ರೋಧವಾಗಿ ತೋರಿಸಿದ್ದಾರೆ. ಇದು ಸತ್ಯ. ಇದು ಇದರಲ್ಲಿ ಮೆಸೇಜ್ ಅನ್ನೋದಕ್ಕಿಂತಲೂ ಒಂದು ಪಾಸಿಟಿವ್ ಅಂತ ಹೇಳೋದಲ್ಲ. ಈ ಫಿಲಮ್ ನೋಡಿದರೆ ಕ್ರೋಧ ಆಗುತ್ತೆ ಯಾರಿಗಾದ್ರೂ. ಇವಾಗ ಯಾವುದೇ ಒಂದು ಕ್ರೈಮ್ ಮಾಡ್ಬೇಕಂತಂದ್ರೆ ಹಿಂದೆ ಮುಂದೆ ನೋಡ್ತೀವಿ.